ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಚಿನ್ನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಬೆಟ್ಟದ ಮೇಲೆ ಹಾಗೂ ಬೆಟ್ಟದ ಬುಡದಲ್ಲಿ ಬೃಹತ್ ಶಿಲಾಯುಗದ ಅಪರೂಪದ ಸ್ಮಾರಕಗಳು ಪತ್ತೆಯಾಗಿವೆ. ಪುರಾತತ್ವ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಮತಿ ಎಂ ಕಾವ್ಯಶ್ರೀ ಅವರ ನೇತೃತ್ವದಲ್ಲಿ ಇತಿಹಾಸಕಾರ ಕೆ ಧನಪಾಲ್ ಹಾಗೂ ಅಪ್ಪೇಗೌಡನಹಳ್ಳಿಯ ತ್ಯಾಗರಾಜ್ ಅವರೊಂದಿಗೆ ನಡೆಸಿದ ಕ್ಷೇತ್ರ ಸಮೀಕ್ಷೆ ವೇಳೆ ಈ ಪುರಾತತ್ವ ಕುರುಹುಗಳು ಬೆಳಕಿಗೆ ಬಂದಿವೆ. ಸಮೀಕ್ಷೆಯಲ್ಲಿ 11ಕ್ಕೂ ಹೆಚ್ಚು ನೆಲಕೋಣೆ ಮಾದರಿಯ ಹಾಗೂ ನೆಲಸುಗಲ್ಲು ಮಾದರಿಯ ಸಮಾಧಿಗಳನ್ನು ಗುರುತಿಸಲಾಗಿದೆ. ಈ ಸಮಾಧಿಗಳ ಮುಚ್ಚಳ ಕಲ್ಲುಗಳು ಸುಮಾರು 8 ರಿಂದ 14 ಅಡಿ ಉದ್ದ, 7 ರಿಂದ 13 ಅಡಿ ಅಗಲ ಹಾಗೂ 2 ರಿಂದ 3 ಅಡಿ ದಪ್ಪ ಹೊಂದಿವೆ. ಸುಮಾರು 3000 ರಿಂದ 4000 ವರ್ಷಗಳ ಹಿಂದೆ ಬೆಟ್ಟದ ಮೇಲ್ಭಾಗದಲ್ಲಿ ಕಲ್ಲುಗಳನ್ನು ಕತ್ತರಿಸಿ ಅಲ್ಲಿಂದ ಜಾರಿಸಿ ತಂದು ಸಮಾಧಿ ನಿರ್ಮಿಸಿರುವುದು ಅಧ್ಯಯನದಿಂದ ತಿಳಿದು ಬಂದಿದೆ. ಕ್ವಾರಿ ಮಾಡಿದ ಹಲವಾರು ಕಲ್ಲುಗಳು ಇಂದಿಗೂ ಅಲ್ಲಿಯೇ ಕಾಣಸಿಗುತ್ತವೆ. ಈ ಪ್ರದೇಶದಲ್ಲಿ ಬೃಹತ್ ಶಿಲಾಯುಗದ ನೆಲಕೋಣೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದಿವೆ. ಆದರೆ ನಿಧಿ ಶೋಧಕರು ಸಮಾಧಿಗಳನ್ನು ಹಾನಿಗೊಳಪಡಿಸಿರುವ ಪರಿಣಾಮ ಒಳಗಿದ್ದ ಪುರಾತತ್ವ ಕುರುಹುಗಳು ಹೊರಬಿದ್ದಿವೆ. ಸ್ಥಳದಲ್ಲಿ ಆ ಕಾಲದ ಕಪ್ಪು ಮತ್ತು ಕೆಂಪು ಬಣ್ಣದ ಮಣ್ಣಿನ ಪಾತ್ರೆಗಳ ಅವಶೇಷಗಳು ಹೆಚ್ಚಿನ ಪ್ರಮಾಣದಲ್ಲಿ ಪತ್ತೆಯಾಗಿವೆ. ಇದೇ ಪ್ರದೇಶದಲ್ಲಿ ಸುಮಾರು 8 ಅಡಿ ಎತ್ತರ ಹಾಗೂ 2 ಅಡಿ ಅಗಲದ ಚೌಕಾಕಾರದ ನೀಲಿಸುಗಲ್ಲು ಸಹ ಪತ್ತೆಯಾಗಿದ್ದು ಅದು ಸಮಾಧಿಯ ಸಮೀಪದಲ್ಲಿರುವುದು ವಿಶೇಷವಾಗಿದೆ. ಬೃಹತ್ ಶಿಲಾಯುಗದ ಈ ರೀತಿಯ ಸಮಾಧಿಗಳು ಅವಿಭಾಜಿತ ಕೋಲಾರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಂಡುಬಂದಿರುವುದು ಗಮನಾರ್ಹವಾಗಿದೆ. ಸ್ಥಳೀಯರು ಹಾಗೂ ಸ್ವಯಂ ಸೇವಕರು ಈ ಪುರಾತತ್ವ ಸ್ಮಾರಕಗಳ ಸಂರಕ್ಷಣೆಗೆ ಮುಂದಾಗಬೇಕು. ನಿಧಿ ಶೋಧಕರಿಂದ ಇವುಗಳಿಗೆ ಹಾನಿಯಾಗದಂತೆ ಜಾಗೃತಿ ಮೂಡಿಸಿ ಮುಂದಿನ ಪೀಳಿಗೆಗೆ ಇಂತಹ ಐತಿಹಾಸಿಕ ಪರಂಪರೆಯನ್ನು ಪರಿಚಯಿಸಬೇಕಾಗಿದೆ ಎಂದು ಪುರಾತತ್ವ ತಜ್ಞ ಡಾಕ್ಟರ್ ಕೆ.ಬಿ. ಶಿವತಾರಕ್ ತಿಳಿಸಿದ್ದಾರೆ. ಕ್ಷೇತ್ರ ಸಮೀಕ್ಷೆ ವೇಳೆ ಉಲ್ಗೊಂಡು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ್, ಸಿಬ್ಬಂದಿ ಅಶೋಕ್ ಹಾಗೂ ಗ್ರಾಮದ ಯುವಕರಾದ ವೆಂಕಟೇಶ್, ಮುರಳಿ ಮತ್ತು ಸಂತೋಷ್ ಸಹಕರಿಸಿದರು. ವರದಿ ಸತೀಶ್ ಬಾಬು ಎ, ವಿಶ್ವಭಾರತ ಕನ್ನಡ ಟಿವಿ, ಗುಡಿಬಂಡೆ ತಾಲೂಕು. ನೋಡಿ, ಈಗ ಪುರಾತತ್ವ ಇಲಾಖೆ ವತಿಯಿಂದ ನಾನು ಗುಡಿಬಂಡೆ ತಾಲೂಕು ಸರ್ವೆ ಮಾಡಿದಾಗ ಇಲ್ಲಿ ಚಿನ್ನಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೆ. ಇಲ್ಲಿ ನನಗೆ ವೆಂಕಟೇಶ್ ಅವರು ಈ ರೀತಿ ಒಂದು ಕಲ್ಲು ಬಂಡೆಗಳು, ಮುಚ್ಚಳುಗಳು ಈ ಥರ ಇದೆ ಅಂತಂದರು. ಅದಕ್ಕೆ ನೋಡೋದಕ್ಕೆ ಅವರಿಗೆ ಮನವಿ ಮಾಡಿಕೊಂಡೆ ಇವತ್ತು ಬರ್ತೀನಿ ಅಂತೇಳಿ. ಪಾಪ ನನಗೋಸ್ಕರ ಅವರು ಕಾದಿದ್ದಾರೆ. ಅವ್ರ ಜೊತೆಯಲ್ಲಿ ಮುರಳಿ ಮತ್ತು ಸಂತೋಷ್ ಬಂದವರೆ. ಮತ್ತು ಪ್ರತಿ ಗ್ರಾಮಕ್ಕೂ ನಾನು ಹೋಗ್ಬೇಕಾದ್ರೆ ಅವತ್ತಿನಿಂದ ಇವತ್ತವರೆಗೂ ನನ್ನ ಜೊತೆ ಇದ್ದಾರೆ ಅಪ್ಪೇಗೌಡನಹಳ್ಳಿ ತ್ಯಾಗರಾಜ್ ಅವರು. ಇವರಿಗೆಲ್ಲ ಒಂದು ಧನ್ಯವಾದಗಳು ನಾನು ಹೇಳಲೇಬೇಕು. ಮತ್ತು ಈ ಕೋಣೆ ನೋಡಿ ತುಂಬ ವಿಶೇಷವಾಗಿದೆ. ಇದು ಅಗಲ ಬಂದುಬಿಟ್ಟು ಸುಮಾರು 2-2.5 ಅಡಿ ಕಲ್ಲು. ಇದನ್ನು ಆಗಿನ ಕಾಲದಲ್ಲಿ ಯಾವ ರೀತಿ ಎತ್ತಿಟ್ಟಿರಬೇಕು, ಕ್ರೇನ್ ಇರಲಿಲ್ಲ, ಏನೂ ಇಲ್ಲ. ಕ್ರೇನಲ್ಲಿ ಎತ್ತೋದಕ್ಕೂ ಕಷ್ಟ. ಇದು ಅಂಥದ್ದು ಮನುಷ್ಯರು ಇದನ್ನು ಎತ್ತಿ ಒಳಗೆ ಒಂದು ಕೋಣೆ ಮಾಡಿ ಅವರು ಸತ್ತಿರೋರಿಗೆ ಅದನ್ನಲ್ಲಿ ಉಣಿ ಅವರಿಗೆ ಊಟ ತಿನ್ನಬೇಕು ಅಂತ ನೋಡಿ ಮಡಿಕೆಗಳಲ್ಲಿ ಅವರಿಗೆ ಇಟ್ಟು ಇದನ್ನು ಭದ್ರವಾಗಿ ಮುಚ್ಚಿ ಹೋಗಿದ್ದಾರೆ. ನಾನು ಇವುಗಳಲ್ಲಿ ಇಷ್ಟೇ ಇರೋದು. ಇನ್ನೂ ಸ್ವಲ್ಪ ಆಗಿದ್ರೆ ಮಾನವನ ಎಲುಬು ಏನಾದರೂ ಸಿಗ್ಬೋದಾಗಲಿ, ಯಾವುದೇ ನಿಧಿ ಇಟ್ಟಿರೋದಿಲ್ಲ ಇಲ್ಲಿ ಅಂತ ಸಾರಿ ಮನವಿ ಮಾಡ್ಕೊತೀನಿ. ನೋಡಿ ಎಷ್ಟು ಬೃಹತ್ ಕಲ್ಲುಗಳನ್ನ ಇಲ್ಲಿ ಜೋಡಿಸಿದ್ದಾರೆ. ಇದು ನಮಗೆ ನಮ್ಮ ಇತಿಹಾಸನ ಅರಿಬೇಕಾದ್ರೆ ಒಂದು ಆಕರ ಇದು. ದಯವಿಟ್ಟು ಇದನ್ನು ಯಾರೂ ನಾಶ ಮಾಡಬಾರ್ದು. ಮುಂದಿನ ಜನಾಂಗಕ್ಕೂ ನಮ್ಮ ಜನಗಳು ಇಲ್ಲೆಲ್ಲ ವಾಸ ಇದ್ದರು, ಎಷ್ಟು ನಮ್ಮ ಊರು ಹಳೇದು ಅನ್ನೋದು ಇದು ಒಂದು ಆಧಾರವಾಗಿ ಸಿಗುತ್ತೆ ಅಂತ ಹೇಳಿ ಎಲ್ರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನಪಾಲ್ ಅಂತ ಹೇಳ್ಬಿಟ್ಟು ಗೊತ್ತಿದೆ ನಿಮಗೆ. ಮೊನ್ನೆ ಪುರಾತತ್ವ ಇಲಾಖೆಯ ಸರ್ವೆ ಕಾರ್ಯಕ್ಕೆ ನಿಮ್ಮ ಗ್ರಾಮದಲ್ಲಿ ಬಂದಿದ್ದೆ. ಅವಾಗ ನಾನು ನಿಮಗೆ ಕೇಳಿದೆ, ಬೆಟ್ಟದ ಮೇಲೆ ಏನೋ ಕಾಣ್ತಾ ಇದೆ ಏನು ಅಂತ. ಬನ್ನಿ ತೋರಿಸ್ತೀನಿ ಅಂತ ಹೇಳಿದ್ರು. ಈ ಗ್ರಾಮದ ಹೆಸರು ಹೇಳಿ. ಚಿನ್ನಹಳ್ಳಿ ಗ್ರಾಮದ ವೆಂಕಟೇಶು, ಮುರಳಿ ಮತ್ತು ಸಂತೋಷು ನನ್ನ ಜೊತೆ ಇದ್ದಾರೆ. ಅವರು ನಾವು ನೋಡಿದ್ದೀವಿ, ಇಲ್ಲಿ ಒಂದು ಜಾಗ ತೋರಿಸ್ತೀವಿ, ಅಲ್ಲಿ ಅನೇಕ ಶಿಲಾಯುಗದ ಸಮಾಧಿಗಳು ಈ ಥರ ಕಲ್ಲುಗಳಿದೆ ಅಂತಂದರು. ನಾನು ಅವ್ರಿಗೆ ಹೇಳಿದೆ ಇದು ಎಲ್ಲ ಶಿಲಾಯುಗದ ಸಮಾಧಿಗಳಿರಬೇಕು, ತೋರಿಸಿ ಅಂತ ಹೇಳಿದಾಗ ಅವರು ನನ್ನ ಜೊತೆ ಬಂದು ಬೆಳಗ್ಗೆಯಿಂದ ನಮ್ಮ ಜೊತೆ ತುಂಬ ಸಹಕಾರ ಕೊಟ್ಟು ಎಲ್ಲ ಒಂದೊಂದು ಜಾಗ ತುಂಬ ಮೊದಲೇ ನೋಡಿದ್ದಾರೆ ಅವರು. ಅದನ್ನು ಈಗ ಅಧ್ಯಯನಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಜೊತೆಗೆ ಪುರಾತತ್ವ ಇಲಾಖೆಗೆ ಸರ್ವೆ ಕಾರ್ಯಕ್ಕೂ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಸುಮಾರು 17 ಅಡಿ ಉದ್ದ, ಒಂದು 8 ಅಡಿ ಅಗಲ,
ಈ ದಪ್ಪ ಬಂದ್ಬಿಟ್ಟು ಸುಮಾರು 2.5 ಅಡಿ. ಇದು ಕಲ್ಲು ಸಮಾಧಿಗಳು ಅಂತ ಕರೀತಾರೆ. ಅಂತಂದರೆ ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಜನವಸತಿ ಇತ್ತು. ಅವರಿಗೆ ಯಾವುದೋ ಕಾಯಿಲೆ ಕಸ ಬಂದಾಗ ಅವರು ಈ ಜಾಗನ ಬಿಟ್ಟು ಅಲ್ಲಿ ಅನೇಕ ಮಂದಿ ಸತ್ತು ಹೋಗಿರ್ತಾರೆ. ಸುಮಾರು 100 ಮಂದಿ ಸತ್ತಿರ್ತಾರೆ. ಅವರಿಗೆ ಇಲ್ಲಿ ಉಣಿರ್ತಾರೆ. ನೀವೆಲ್ಲ ನೋಡಿರ್ಬೋದು. ಎಲ್ಲ ಇವರಲ್ಲಿ ಒಳಗಡೆ ಕೋಣೆ ಥರ ಮಾಡಿದ್ದಾರೆ. ತಲೆ ಇಡೋದಕ್ಕೂ ಸ್ವಲ್ಪ ಜಾಗ ಮಾಡಿದ್ದಾರೆ. ಈ ರೀತಿ ಒಂದು ನೆಲಕೋಣೆ ಥರ ಮಾಡಿ ಅದ್ರ ಮೇಲೆ ಒಂದು ಬೃಹತ್ವಾದ ಕಲ್ಲನ್ನು ಇಟ್ಟಿದ್ದಾರೆ. ಈ ರೀತಿ ಸುಮಾರು 10 ಕಲ್ಲುಗಳನ್ನ ಇದುವರೆಗೂ ನಾವಿಲ್ಲಿ ನೋಡಿದ್ದೀವಿ. ಎಲ್ಲ ಕಲ್ಲು ಕೆಳಗಡೆನೂ ನೆಲಕೋಣೆ ಇದೆ. ನಮ್ಮ ದುರಾದೃಷ್ಟ ಹೆಂಗಿದೆ ಅಂತಂದರೆ ಯಾವ ರೀತಿ ಎಲ್ರಿಗೂ ಹೇಳಬೇಕು ಅಂತ ಗೊತ್ತಿಲ್ಲ. ಪ್ರತಿ ಸತಿ ನಾನು ವಿಡಿಯೋ ಮಾಡಿದಾಗ ಪತ್ರಿಕೆಗಳಲ್ಲಿ ಎಲ್ಲನೂ ನಾನು ಹೇಳಿದ್ದೀನಿ. ಇದು ನಮಗೆ ಆಧಾರಗಳು. ಇಲ್ಲಿ ಜನವಸತಿ ಸುಮಾರು 3-4-5 ಸಾವಿರ ವರ್ಷಗಳ ಹಿಂದೆ ಜನವಸತಿ ಇತ್ತು ಅನ್ನೋದಕ್ಕೆ ಇದೆಲ್ಲ ನಿದರ್ಶನಗಳು. ಯಾವುದೇ ಕಲ್ಲು ಕೆಳಗೆ ನಿಧಿ ಇಡೋದಿಲ್ಲ. ಅವ್ರಿಗೇನು ಜನಗಳಿಗೆ ಬುದ್ಧಿ ಇರಲಿಲ್ವಾ? ಒಳಗೆ ಬಚ್ಚಿಟ್ಬಿಟ್ಟು ದೊಡ್ಡ ಬಂಡೆನ ಹಾಸ್ತಾ ಇದ್ದ. ಅಷ್ಟು ಯೋಚನೆ ಮಾಡಬೇಕು. ಪ್ರತಿ ಜಾಗದಲ್ಲೂ ಅಗದು ಹಾಳು ಮಾಡಿದ್ದಾರೆ ಇದನ್ನು. ಬನ್ನಿ ಇಲ್ಲಿ, ಹಿಂಗೆ ಬನ್ನಿ ಇಲ್ಲಿ. ನೋಡಿ, ಇದು ಇನ್ನೊಂದು ಕೋಣೆ. ನಾನು 10 ಕೋಣೆ ಹೇಳಿದೆ, ಅದರಲ್ಲಿ ಒಂದು ಇವಾಗ ನೋಡ್ದು. ಇದೂ ಅಷ್ಟೇ ನೋಡಿ, ಒಂದು ಚೌಕಾಕಾರದ ಒಂದು ಮನೆ ಥರ ಕಟ್ಟಿದ್ದಾರೆ. ಇಲ್ಲಿ ಅವರು ಸತ್ತಿರೋರನ್ನ ಹೂಣ್ತಾ ಇದ್ರು ಅಷ್ಟೇ. ನಿಮಗೆ ಈಗಲೂ ಒಳಗೆ ತೋರಿಸಿದೆ. ತಲೆ ಇಡೋದಕ್ಕೆ ಒಂದು ಜಾಗನೂ ಕಿಂಡಿ ಥರನೂ ಇದು ಮಾಡಿದ್ದಾರೆ. ಮತ್ತು ಇಲ್ಲಿ ಅನೇಕ ಮಡಿಕೆ ಪೀಸ್ಗಳು ನಮಗೆ ಸಿಕ್ಕಿದೆ. ಇವರು ಸತ್ತು ಬಿಟ್ಟ ಮೇಲೆ ಅವರು ಊಟ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಇದು ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ ಅವ್ರಿಗೆಲ್ಲ ಒಂದು ನಂಬಿಕೆ. ಇವರು ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಮಡಿಕೆಗಳಲ್ಲಿ ಅದು ಇದು ತಿಂಡಿ ಇಟ್ಬಿಟ್ಟು ಹೋಗ್ಬಿಡೋರು. ಈಗ ಪಿರಮಿಡ್ಗಳಲ್ಲೂ ಇದೇ ರೀತಿ ಮಾಡ್ತಾಯಿದ್ರು. ಅದೇ ರೀತಿ ಇದು ಒಂದು ಕಲ್ಮನೆ ಅಂತ ಕರೀತಾರೆ. ಇದು ನೆಲಮಟ್ಟದ ಕಲ್ಮನೆ. ಅದರಲ್ಲಿ ಒಳಗೆ ಬಾಕ್ಸ್ಗಳೆಲ್ಲ ಇದೆ. ಆದರೆ ಇದರಲ್ಲಿ ಏನೋ ಅಡಗಿಸಿ ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ, ಇದೆಲ್ಲ ಒಡೆದಿರೋದು, ಎಲ್ಲ ತುಂಡು ಮಾಡಿದ್ದಾರೆ. ಸುಮಾರು 8-10 ಅಡಿ ಇದೆ. ಎಲ್ಲ ತುಂಡು ಮಾಡಿದ್ದಾರೆ. ಬನ್ನಿ ತ್ಯಾಗರಾಜ್, ಇದ್ರ ಒಳಗಡೆ ಒಂದು ಕಿಂಡಿ ಯಾವ ರೀತಿ ಇದೆ ತೋರಿಸ್ಬಿಡಿ. ಪುಸ್ತಕ ಈ ಒಂದು ಜಾಗದಲ್ಲಿ ಅನೇಕ ಶಿಲಾಗೋರಿಗಳನ್ನ ಮಾಡಿದ್ದಾರೆ. ಅವರಿಗೆ ಮತ್ತು ಈ ಜಾಗ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅವರು ಬೇರೆ ಜಾಗಕ್ಕೆ. ಅಲ್ಲಿ ಅವರು ಗೆಡ್ಡೆ ಗೆಣಸು ತಿನ್ಕೊಂಡು ಅಥವಾ ವ್ಯವಸಾಯ ಮಾಡಿಕೊಂಡು ಹೆಂಗೋ ಜೀವನ ಮಾಡ್ತಾರೆ. ಇನ್ನೊಂದು ಸತಿ ಇವರಿಗೆ ಗುರುತಾಗಿ ಅವ್ರಿಗೆ ಇರಲಿ ಅಂತೇಳ್ಬಿಟ್ಟು ಒಂದು ನಿಲುವುಗಲ್ಲಿ ಇಟ್ಟಿದ್ದಾರೆ. ಸುಮಾರು 7.5-8 ಅಡಿ ಉದ್ದದ್ದು ನಿಲುವುಗಲ್ಲಿದೆ ನೋಡಿ. ಇದರ ಪಕ್ಕದಲ್ಲೂ ಇಲ್ಲಿ ಒಂದು ಯುಗದ ಸಮಾಧಿ ಇದೆ. ಇದರಲ್ಲೂ ಕೋಣೆ ಆಕಾರದಲ್ಲಿ ಒಂದು ಇದೆ. ಅವರಿಗೆ ಈ ಜಾಗದಲ್ಲಿ ಅನೇಕ ಸಮಾಧಿಗಳನ್ನ ಮಾಡಿರೋ ಒಂದು ಕುರುಹಾಗಿ ಈ ನಿಲುವುಗಳನ್ನ ಇಟ್ಟಿದ್ದಾರೆ. ಇದು ಎಲ್ಲ ಸೇರಿ ಸುಮಾರು ಒಂದು 3000ದಿಂದ 4000 ವರ್ಷಗಳ ಹಿಂದೆ ಜನಗಳು ಇಲ್ಲಿ ವಾಸ ಆಗಿದ್ದರು ಅನ್ನೋದಕ್ಕೆ ಇದೆಲ್ಲ ಒಂದು ಕುರುಹಾಗಿರುತ್ತೆ. ಎಲ್ಲರಿಗೂ ಇನ್ನೊಂದು ಸತಿ ಮನವಿ ಮಾಡ್ತೀನಿ, ಯಾವುದೇ ಶಾಸನಗಳಾಗಲಿ, ಶಾಸನದ ಕೆಳಗಾಗಲಿ ಅಥವಾ ಈ ಶಿಲಾಯುಗದ ಸಮಾಧಿಗಳಾಗಲಿ ಬರೀ ಮಡಿಕೆ ಪೀಸ್ಗಳು. ಇವಾಗ ಏನಪ್ಪ ಸಿಗ್ತಿಲ್ಲಿ ಮಡಿಕೆ ಪೀಸ್ಗಳು ಸಿಗುತ್ತೆ. ಯಾಕೆಂದರೆ ಅವರು ಮಡಿಕೆಯಲ್ಲಿ ಇಟ್ಟಿರ್ತಾಯಿದ್ರು. ಅದರಲ್ಲೂ 2 ಬಣ್ಣದ ಮಡಿಕೆ ಪೀಸ್ಗಳು ಸಿಕ್ಕಿದೆ. ಈ ರೀತಿ ಮಡಿಕೆ ಪೀಸ್ಗಳು ಸಿಗುತ್ತಾಗಲಿ ಇಲ್ಲಿ ಯಾವುದೇ ನಿಧಿ ಇರೋದಿಲ್ಲ ಅಂತೇಳ್ಬಿಟ್ಟು ನಾನು ಸಾರಿ ಎಲ್ರಿಗೂ ಹೇಳ್ತಾ ಇದ್ದೀನಿ. ಎಲ್ರಿಗೂ ಮನವಿ ಮಾಡ್ತೀನಿ, ಇದು ನಮ್ಮ ಇತಿಹಾಸಕ್ಕೆ ನಾವು ಸಂರಕ್ಷಣೆ ಮಾಡ್ಕೊಂಡು ಹೋಗಬೇಕಾಗಲಿ. ಈ ರೀತಿ ಅಗದು ಹಾಳು ಮಾಡಬಾರ್ದು ಅಂತ ಎಲ್ಲರಲ್ಲೂ ನಾನು ಮನವಿ ಮಾಡ್ತೀನಿ. ಇಲ್ಲಿನ ಗ್ರಾಮದ ಯುವಕರು ಈ ರೀತಿ ಯಾರಾದರೂ ಕೇಳ್ಕೊಂಡು ಬಂದರೆ ನೀವು ಅವ್ರಿಗೆ ಬುದ್ಧಿ ಹೇಳಿ, ಇದರಲ್ಲಿ ಏನೂ ಇರೋದಿಲ್ಲ, ನಾವೆಲ್ಲ ನೋಡಿದ್ದೀವಿ ಅಂತ ಹೇಳಿ. ಇಷ್ಟು ಹೇಳಿ ಈ ಗುಡಿಬಂಡೆ ತಾಲೂಕು
ಯಾವುದು ಗ್ರಾಮ? ಚಿನ್ನಹಳ್ಳಿ ಗ್ರಾಮದ ಪರಿಸರದ ಈ ಪ್ರಾಚಾವಶೇಷಗಳು ಸಿಕ್ಕಿದೆ. ಈ ರೀತಿ ನಾನು ಎಲ್ರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಇನ್ನೊಂದು ಕೋಣೆ. ನಾನು 10 ಕೋಣೆ ಹೇಳಿದೆ, ಅದರಲ್ಲಿ ಒಂದು ಇವಾಗ ನೋಡ್ದು. ಇದೂ ಅಷ್ಟೇ ನೋಡಿ, ಒಂದು ಚೌಕಾಕಾರದ ಒಂದು ಮನೆ ಥರ ಕಟ್ಟಿದ್ದಾರೆ. ಇಲ್ಲಿ ಅವರು ಸತ್ತಿರೋರನ್ನ ಹೂಣ್ತಾ ಇದ್ರು ಅಷ್ಟೇ. ನಿಮಗೆ ಈಗಲೂ ಒಳಗೆ ತೋರಿಸಿದೆ, ತಲೆ ಇಡೋದಕ್ಕೆ ಒಂದು ಜಾಗನೂ ಕಿಂಡಿ ಥರನೂ ಇದು ಮಾಡಿದ್ದಾರೆ. ಮತ್ತು ಇಲ್ಲಿ ಅನೇಕ ಮಡಿಕೆ ಪೀಸ್ಗಳು ನಮಗೆ ಸಿಕ್ಕಿದೆ. ಇವರು ಸತ್ತು ಬಿಟ್ಟ ಮೇಲೆ ಅವರು ಊಟ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ಇದು ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ ಅವ್ರಿಗೆಲ್ಲ ಒಂದು ನಂಬಿಕೆ, ಇವರು ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಮಡಿಕೆಗಳಲ್ಲಿ ಅದು ಇದು ತಿಂಡಿ ಇಟ್ಬಿಟ್ಟು ಹೋಗ್ಬಿಡೋರು. ಈಗ ಪಿರಮಿಡ್ಗಳಲ್ಲೂ ಇದೇ ರೀತಿ ಮಾಡ್ತಾಯಿದ್ರು. ಅದೇ ರೀತಿ ಇದು ಒಂದು ಕಲ್ಮನೆ ಅಂತ ಕರೀತಾರೆ. ಇದು ನೆಲಮಟ್ಟದ ಕಲ್ಮನೆ. ಅದರಲ್ಲಿ ಒಳಗೆ ಬಾಕ್ಸ್ಗಳೆಲ್ಲ ಇದೆ. ಆದರೆ ಇದರಲ್ಲಿ ಏನೋ ಅಡಗಿಸಿ ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ, ಇದೆಲ್ಲ ಒಡೆದಿರೋದು, ಎಲ್ಲ ತುಂಡು ಮಾಡಿದ್ದಾರೆ. ಸುಮಾರು 8-10 ಅಡಿ ಇದೆ, ಎಲ್ಲ ತುಂಡು ಮಾಡಿದ್ದಾರೆ. ಬನ್ನಿ ತ್ಯಾಗರಾಜ್, ಇದ್ರ ಒಳಗಡೆ ಒಂದು ಕಿಂಡಿ ಯಾವ ರೀತಿ ಇದೆ ತೋರಿಸ್ಬಿಡಿ. ಪುಸ್ತಕ ತಗೋ. ಈ ಒಂದು ಜಾಗದಲ್ಲಿ ಅನೇಕ ಶಿಲಾಗೋರಿಗಳನ್ನ ಮಾಡಿದ್ದಾರೆ. ಅವರಿಗೆ ಮತ್ತು ಈ ಜಾಗ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅವರು ಬೇರೆ ಜಾಗಕ್ಕೆ. ಅಲ್ಲಿ ಅವರು ಗೆಡ್ಡೆ ಗೆಣಸು ತಿನ್ಕೊಂಡು ಅಥವಾ ವ್ಯವಸಾಯ ಮಾಡಿಕೊಂಡು ಹೆಂಗೋ ಜೀವನ ಮಾಡ್ತಾರೆ. ಇನ್ನೊಂದು ಸತಿ ಇವರಿಗೆ ಗುರುತಾಗಿ ಅವ್ರಿಗೆ ಇರಲಿ ಅಂತೇಳ್ಬಿಟ್ಟು ಒಂದು ನಿಲುವುಗಲ್ಲಿ ಇಟ್ಟಿದ್ದಾರೆ. ಸುಮಾರು 7.5-8 ಅಡಿ ಉದ್ದದ್ದು ನಿಲುವುಗಲ್ಲಿದೆ ನೋಡಿ. ಇದರ ಪಕ್ಕದಲ್ಲೂ ಇಲ್ಲಿ ಒಂದು ಯುಗದ ಸಮಾಧಿ ಇದೆ. ಇದರಲ್ಲೂ ಕೋಣೆ ಆಕಾರದಲ್ಲಿ ಒಂದು ಇದೆ. ಅವರಿಗೆ ಈ ಜಾಗದಲ್ಲಿ ಅನೇಕ ಸಮಾಧಿಗಳನ್ನ ಮಾಡಿರೋ ಒಂದು ಕುರುಹಾಗಿ ಈ ನಿಲುವುಗಳನ್ನ ಇಟ್ಟಿದ್ದಾರೆ. ಇದು ಎಲ್ಲ ಸೇರಿ ಸುಮಾರು ಒಂದು 3000ದಿಂದ 4000 ವರ್ಷಗಳ ಹಿಂದೆ ಜನಗಳು ಇಲ್ಲಿ ವಾಸ ಆಗಿದ್ದರು ಅನ್ನೋದಕ್ಕೆ ಇದೆಲ್ಲ ಒಂದು ಕುರುಹಾಗಿರುತ್ತೆ. ಎಲ್ಲರಿಗೂ ಇನ್ನೊಂದು ಸತಿ ಮನವಿ ಮಾಡ್ತೀನಿ, ಯಾವುದೇ ಶಾಸನಗಳಾಗಲಿ, ಶಾಸನದ ಕೆಳಗಾಗಲಿ ಅಥವಾ ಈ ಶಿಲಾಯುಗದ ಸಮಾಧಿಗಳಾಗಲಿ ಬರೀ ಮಡಿಕೆ ಪೀಸ್ಗಳು. ಇವಾಗ ಏನಪ್ಪ ಸಿಗ್ತಿಲ್ಲಿ? ಮಡಿಕೆ ಪೀಸ್ಗಳು ಸಿಗುತ್ತೆ. ಯಾಕೆಂದರೆ ಅವರು ಮಡಿಕೆಯಲ್ಲಿ ಇಟ್ಟಿರ್ತಾಯಿದ್ರು. ಅದರಲ್ಲೂ 2 ಬಣ್ಣದ ಮಡಿಕೆ ಪೀಸ್ಗಳು ಸಿಕ್ಕಿದೆ. ಈ ರೀತಿ ಮಡಿಕೆ ಪೀಸ್ಗಳು ಸಿಗುತ್ತಾಗಲಿ, ಇಲ್ಲಿ ಯಾವುದೇ ನಿಧಿ ಇರೋದಿಲ್ಲ ಅಂತೇಳ್ಬಿಟ್ಟು ನಾನು ಸಾರಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ರಿಗೂ ಮನವಿ ಮಾಡ್ತೀನಿ. ಇದು ನಮ್ಮ ಇತಿಹಾಸಕ್ಕೆ ನಾವು ಸಂರಕ್ಷಣೆ ಮಾಡ್ಕೊಂಡು ಹೋಗಬೇಕಾಗಲಿ. ಈ ರೀತಿ ಅಗದು ಹಾಳು ಮಾಡಬಾರ್ದು ಅಂತ ಎಲ್ಲರಲ್ಲೂ ನಾನು ಮನವಿ ಮಾಡ್ತೀನಿ. ಇಲ್ಲಿನ ಗ್ರಾಮದ ಯುವಕರು ಈ ರೀತಿ ಯಾರಾದರೂ ಕೇಳ್ಕೊಂಡು ಬಂದರೆ ನೀವು ಅವ್ರಿಗೆ ಬುದ್ಧಿ ಹೇಳಿ, ಇದರಲ್ಲಿ ಏನೂ ಇರೋದಿಲ್ಲ, ನಾವೆಲ್ಲ ನೋಡಿದ್ದೀವಿ ಅಂತ ಹೇಳಿ. ಇಷ್ಟು ಹೇಳಿ, ಈ ಗುಡಿಬಂಡೆ ತಾಲೂಕು ಯಾವುದು ಗ್ರಾಮ? ಚಿನ್ನಹಳ್ಳಿ ಗ್ರಾಮದ ಪರಿಸರದ ಈ ಪ್ರಾಚಾವಶೇಷಗಳು ಸಿಕ್ಕಿದೆ. ಈ ರೀತಿ ನಾನು ಎಲ್ರಿಗೂ ಮನವಿ ಮಾಡ್ಕೊತಾ ಇದ್ದೀನಿ.